ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಎಸಿ ಸರ್ಕ್ಯೂಟ್ಸ್ ಮೇಲೆ. ಸೊ ಕ್ವಶನ್ ಏನಂತ ಕೇಳ್ತಾ ಇದ್ದಾರೆ, ದ ವೋಲ್ಟೇಜ್ ಅಂಡ್ ದ ಕರೆಂಟ್ ಈಕ್ವೇಶನ್ ಇನ್ ಎ ಎಸಿ ಸರ್ಕ್ಯೂಟ್ಸ್ ಆರ್ ಗಿವನ್ ಬೈ. ಸೊ ವೋಲ್ಟೇಜ್ ಮತ್ತೆ ಕರೆಂಟ್ ಈಕ್ವೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಫೈಂಡ್ ದ ಆರ್ ಎಂ ಎಸ್ ವ್ಯಾಲ್ಯೂ ಆಫ್ ದ ವೋಲ್ಟೇಜ್ ಅಂಡ್ ದ ಕರೆಂಟ್, ಆಲ್ಸೋ ಸ್ಟೇಟ್ ದ ಟೈಪ್ ಆಫ್ ದ ಸರ್ಕ್ಯೂಟ್ ಅಂತ ಅಂದ್ರೆ ಆರ್ ಸಿ ಸರ್ಕ್ಯೂಟೋ ಆರ್ ಎಲ್ ಸರ್ಕ್ಯೂಟೋ ಯಾವ ಸರ್ಕ್ಯೂಟ್ ಅಂತ ನಾವು ಹೇಳ್ತಾ ಹೋಗ್ಬೇಕಾಗತ್ತೆ. ಅಂಡ್ ದ ಪವರ್ ಫ್ಯಾಕ್ಟರ್ ಆಫ್ ದ ಸರ್ಕ್ಯೂಟ್. ಸೊ ಇದಷ್ಟು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್, ಸರಿನಾ? ಎಸ್, ಫಸ್ಟ್ ನಾವು ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಬರಿತಾ ಹೋಗ್ಬೇಕು. ಗಿವನ್ ಸೊಲ್ಯೂಷನ್, ಗಿವನ್ ಬರೆದ್ರೆ ಒಂದ್ ಸ್ವಲ್ಪ ಮಾರ್ಕ್ಸ್ ಆದ್ರೂ ಕೂಡ ಕೊಡ್ತಾರೆ, ಅದಕ್ಕೋಸ್ಕರ ಗಿವನ್ ಏನು, ನಮ್ಗೆ ಎ ಸಿ ಸರ್ಕ್ಯೂಟ್ಸ್ ಈಕ್ವೇಶನ್ ಅನ್ನ ಕೊಟ್ಟಿದೀವಿ. ಸೊ ವೋಲ್ಟೇಜ್ ಏನ್ ಕೊಟ್ಟಿರೋದು, ವೋಲ್ಟೇಜಿನ ಈಕ್ವೇಶನ್ ಅನ್ನ 150 sin ಒಮೆಗಾ ಟಿ. ನೆಕ್ಸ್ಟ್ ಕರೆಂಟ್ ಏನ್ ಕೊಟ್ಟಿರೋದು 3 sin ಒಮೆಗಾ ಟಿ ಪ್ಲಸ್ ಪೈ ಬೈ 2. ಈಗ ಫೈಂಡ್ ದ ಆರ್ ಎಂ ಎಸ್ ವ್ಯಾಲ್ಯೂ ಆಫ್ ದ ವೋಲ್ಟೇಜ್ ಅಂತ ಅಂದ್ರೆ ವಿ ಆರ್ ಎಂ ಎಸ್ ಅನ್ನ ಅವರು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಆಲ್ಸೋ ಫೈಂಡ್ ದ ಕರೆಂಟ್ ಅಂತ ಅಂದ್ರೆ ಆರ್ ಎಂ ಎಸ್ ವ್ಯಾಲ್ಯೂ ಆಫ್ ಕರೆಂಟ್ ಅಂತಂದ್ರೆ ಐ ಆರ್ ಎಂ ಎಸ್ ವ್ಯಾಲ್ಯೂನು ಕೂಡ ಕೇಳ್ತಾ ಇದ್ದಾರೆ. ಆಲ್ಸೋ ಸ್ಟೇಟ್ ದ ಟೈಪ್ ಆಫ್ ದ ಸರ್ಕ್ಯೂಟ್, ಯಾವ ಟೈಪ್ ಆಫ್ ಸರ್ಕ್ಯೂಟ್ ಅಂತ ಹೇಳ್ಬೇಕು, ಮತ್ತೆ ಪವರ್ ಫ್ಯಾಕ್ಟರ್ ಅನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಪವರ್ ಫ್ಯಾಕ್ಟರ್ ಯಾವ ರೀತಿ ತೋರಿಸೋದು, cos 5, ಸರಿನಾ? cos 5 ಇಂದ ತೋರಿಸ್ತಾ ಹೋಗ್ತೀವಿ. ಸೊ ಅದರ ವ್ಯಾಲ್ಯೂನು ಕೂಡ ನಾವು ಬರಿಬೇಕಾಗುತ್ತೆ. ಸೊ ವೆರಿ ಈಸಿ ಪ್ರಾಬ್ಲಮ್, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗೋಣ. ಈ ತರ ಈಕ್ವೇಶನ್ಸ್ ನೋಡಿದ ತಕ್ಷಣ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು, ವೆರಿ ಈಸಿ. ಈಗ ನನಗೆ ವಿ ಆರ್ ಎಂ ಎಸ್ ಬೇಕು ಅಂತ ಅನ್ಕೊಳ್ಳಿ. ವಿ ಆರ್ ಎಂ ಎಸ್ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ, ವಿ ಮ್ಯಾಕ್ಸಿಮಮ್ ವೋಲ್ಟ್ ಡಿವೈಡೆಡ್ ಬೈ √2. ಸೊ ಇದಕ್ಕೆ ಈಕ್ವಲ್ ಆಗಿರುತ್ತೆ, ಗೊತ್ತಾಯ್ತಾ? ವಿ ಆರ್ ಎಂ ಎಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ವೋಲ್ಟೇಜ್ ಡಿವೈಡೆಡ್ ಬೈ √2. ನೆಕ್ಸ್ಟ್ ಐ ಆರ್ ಎಂ ಎಸ್ ಬೇಕು ಅಂತಂದ್ರೆ ಐ ಆರ್ ಎಂ ಎಸ್ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ಕರೆಂಟ್ ವೋಲ್ಟ್ ಡಿವೈಡೆಡ್ ಬೈ √2, ಗೊತ್ತಾಯ್ತಾ? ವಿ ಆರ್ ಎಂ ಎಸ್ ಬೇಕು ಅಂತಂದ್ರೆ ವಿ ಎಂ ಬೈ √2, ಐ ಆರ್ ಎಂ ಎಸ್ ಬೇಕು ಅಂತಂದ್ರೆ ಐ ಎಂ ಬೈ √2. ಆದ್ರೆ ನನಗೆ ವಿ ಎಂ ವ್ಯಾಲ್ಯೂ ಮತ್ತೆ ಐ ಎಂ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈ ಈಕ್ವೇಶನ್ಸ್ ಇದಾವಲ್ಲ, ಎರಡು ಕೊಟ್ಟಿದಾರಲ್ಲ, ಈ ಎರಡು ಈಕ್ವೇಶನ್ಸ್ ಅನ್ನ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಫ್ ದಿ ಈಕ್ವೇಶನ್ಸ್ ಜೊತೆ ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಕಂಪೇರ್ ಯಾವ ರೀತಿ ಮಾಡೋದು, ಫಸ್ಟ್ ವೋಲ್ಟೇಜ್ ಅನ್ನ ನಾವು ತಗೊಂತ ಹೋಗೋಣ. ಮೊದಲನೇದು ವೋಲ್ಟೇಜ್ ಈಕ್ವೇಶನ್, ಕಂಪೇರಿಂಗ್ ಗಿವನ್ voltage equation with standard format or standard equation ಅಂತ ಬರೀರಿ. ಸ್ಟ್ಯಾಂಡರ್ಡ್ ಈಕ್ವೇಶನ್ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗ್ಬೇಕು, ಅವಾಗ ಮಾತ್ರ ಅಲ್ವಾ ನಿಮಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಕೊಡ್ತಾ ಹೋಗೋದು, ಅದಕ್ಕೋಸ್ಕರ. ಈಗ ಫಸ್ಟ್ ಅವ್ರು ಕೊಟ್ಟಿರುವಂತ ಈಕ್ವೇಶನ್ ಏನು, ವಿ ಇಸ್ ಈಕ್ವಲ್ ಟು 150 sin ಒಮೆಗಾ ಟಿ ಅವರು ಕೊಟ್ಟಿರುವಂತ ವೋಲ್ಟೇಜ್ ಈಕ್ವೇಶನ್. ನಮಗೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಫ್ ಈಕ್ವೇಶನ್ ಏನು, ವಿ ಇಸ್ ಈಕ್ವಲ್ ಟು ವಿ ಎಂ ಸೈನ್ ಒಮೆಗಾ ಟಿ, ಗೊತ್ತಾಯ್ತಾ? ವಿ ಇಸ್ ಈಕ್ವಲ್ ಟು ವಿ ಎಂ ಸೈನ್ ಒಮೆಗಾ ಟಿ ನಮಗೆ ಸ್ಟ್ಯಾಂಡರ್ಡ್ ಇರುವಂತದ್ದು. ನಮಗೆ ಕೊಟ್ಟಿರುವಂತ ಈಕ್ವೇಶನ್ ಏನು 150 sin ಒಮೆಗಾ ಟಿ. ಈ ತರ ಬರ್ಕೊಳ್ಳಿಬೇಕಿದ್ರೆ ಇದು ಗಿವನ್ ಈಕ್ವೇಶನ್, ಇದು ಸ್ಟ್ಯಾಂಡರ್ಡ್ ಈಕ್ವೇಶನ್. ಈಗ ಎರಡನ್ನೂ ಕೂಡ ಒಂದೊಂದೇ ಜಾಗನ ಕಂಪೇರ್ ಮಾಡ್ತಾ ಹೋಗಿ. ಸೈನ್ ಒಮೆಗಾ ಟಿ ಹಂಗೆ ಇದೆ. ಸೊ ಇಲ್ಲಿ 150 ಇದೆ, ಇಲ್ಲಿ ವಿ ಎಂ ಇದೆ ಅಂತ ಅಂದ್ರೆ ವಿ ಎಂ ವ್ಯಾಲ್ಯೂ ಏನು 150 ಅಂತ ಅರ್ಥ, ಸರಿನಾ? ಈಗ ನನಗೆ ವಿ ಎಂ ವ್ಯಾಲ್ಯೂ ಗೊತ್ತಾಯ್ತು, ಏನು ವಿ ಎಂ ವ್ಯಾಲ್ಯೂ ಇಸ್ 150. ದೇರ್ ಫೋರ್ ವಿ ಆರ್ ಎಂ ಎಸ್ ವ್ಯಾಲ್ಯೂ ಏನಾಗಿರುತ್ತೆ, ವಿ ಆರ್ ಎಂ ಎಸ್ ವಿಲ್ ಬಿ ಈಕ್ವಲ್ ಟು, ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ, ವಿ ಎಂ ಬೈ √2. ಸೊ ವಿ ಎಂ ವ್ಯಾಲ್ಯೂ ವೋಲ್ಟ್ ಡಿವೈಡೆಡ್ ಬೈ √2 ಅಲ್ವಾ? ವಿ ಎಂ ವ್ಯಾಲ್ಯೂ ಏನಿರೋದು 150 ವೋಲ್ಟ್ ಡಿವೈಡೆಡ್ ಬೈ √2. ಸೊ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಹೋಗಿ. ಏನಿಲ್ಲ, ಸಿಂಪಲ್ 150 ಡಿವಿಷನ್ ಸಿಂಬಲ್ ಅನ್ನ ಹಾಕಿ √2 ಅಂತ ಹೊಡೀರಿ ಅಷ್ಟೇ. ಡೈರೆಕ್ಟ್ ಆಗಿ ಎಲ್ಲ ಆನ್ಸರ್ ಅನ್ನ ಬರಿಬೇಕು. ಸೊ ವಿ ಆರ್ ಎಂ ಎಸ್ ವ್ಯಾಲ್ಯೂ ಏನು 106.066 ವೋಲ್ಟ್ಸ್, ಸರಿನಾ? ವಿ ಆರ್ ಎಂ ಎಸ್ ವ್ಯಾಲ್ಯೂ ಏನು ಬಂತು 106.066 ವೋಲ್ಟ್ಸ್. ಇದೇ ತರ ನಾವು ಕರೆಂಟ್ ಈಕ್ವೇಶನ್ ಅನ್ನು ಕೂಡ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಫ್ ದಿ ಈಕ್ವೇಶನ್ ಜೊತೆ ಕಂಪೇರ್ ಮಾಡೋಣ. ಕಂಪೇರಿಂಗ್ ಗಿವನ್ ಕರೆಂಟ್ ಈಕ್ವೇಶನ್ with standard equation. ಸೊ ಇವಾಗ ಕೊಟ್ಟಿರುವಂತ ಕರೆಂಟ್ ಈಕ್ವೇಶನ್ ಏನು, ಐ ಇಸ್ ಈಕ್ವಲ್ ಟು 3 sin ಒಮೆಗಾ ಟಿ ಪ್ಲಸ್ ಪೈ ಬೈ 2. ನಮಗೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಯಾವ ರೀತಿ ಇರುತ್ತೆ, ಐ ವಿಲ್ ಬಿ ಈಕ್ವಲ್ ಟು ಐ ಎಂ ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5,
ಸರಿನಾ, ಪ್ಲಸ್ ಆರ್ ಮೈನಸ್ 5. ಐ ಈಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5 ಅಂತ ಇರುತ್ತೆ. ಸೊ ಇಲ್ಲಿ ನನಗೆ ಐ ಎಮ್ ವ್ಯಾಲ್ಯೂ ಬೇಕು. ಸೊ ಐ ಎಮ್ ಜಾಗದಲ್ಲಿ ಏನಿದೆ, ನನಗೆ 3 ಇದೆ. ಸೊ ಇವಾಗ ಐ ಎಮ್ ವ್ಯಾಲ್ಯೂ ಗೊತ್ತಾಯಿತು. ಐ ಎಮ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 3. ದೇರ್ ಫೋರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಐ ಆರ್ ಎಮ್ ಎಸ್ ವಿಲ್ ಬಿ ಈಕ್ವಲ್ ಟು ಐ ಎಮ್ ಹೋಲ್ ಡಿವೈಡೆಡ್ ಬೈ ರೂಟ್ 2. ಸೊ ಐ ಎಮ್ ವ್ಯಾಲ್ಯೂ ಎಷ್ಟು, 3 ಹೋಲ್ ಡಿವೈಡೆಡ್ ಬೈ ರೂಟ್ 2. ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಹಾಕಿ 3 ಡಿವೈಡೆಡ್ ಬೈ ರೂಟ್ 2 ವ್ಯಾಲ್ಯೂ ಎಷ್ಟಾಗುತ್ತೆ, 2.121 ಆಂಪಿಯರ್. 2.121 ಆಂಪಿಯರ್. ಸೊ ಇವಾಗ ನನಗೆ ಐ ಆರ್ ಎಮ್ ಎಸ್ ವ್ಯಾಲ್ಯೂ ಕೂಡ ಸಿಕ್ತು, ವಿ ಆರ್ ಎಮ್ ಎಸ್ ವ್ಯಾಲ್ಯೂ ಕೂಡ ಸಿಕ್ತು. ಸೊ ಈ ಎರಡು ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಿದೆ. ಈಗ ನಾವು ಸ್ಟೇಟ್ ಮಾಡಬೇಕು ದ ಟೈಪ್ ಆಫ್ ದ ಸರ್ಕ್ಯೂಟ್. ಸೊ ಈ ಒಂದು ಕೊಟ್ಟಿರುವಂಥ ಸರ್ಕ್ಯೂಟು ಯಾವ ಟೈಪ್ ಆಫ್ ಸರ್ಕ್ಯೂಟ್ ಅಂತ ನಾನು ಹೇಳ್ಬೇಕಾಗತ್ತೆ. ಯಾವ ರೀತಿ ಹೇಳೋದು, ವೆರಿ ಸಿಂಪಲ್. ನೋಡಿ, ಇಲ್ಲಿ ನಮಗೆ ಕೊಟ್ಟಿರುವಂಥ ಈಕ್ವೇಶನ್, ಕರೆಂಟ್ ಈಕ್ವೇಶನ್ ಅವ್ರು ಏನು ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ಕೊಟ್ಟಿದ್ರು, ಪ್ಲಸ್ π/2 ಅಂತ ಇದೆ. ನೋಡಿ, ಇಲ್ಲಿ 5 ಜಾಗದಲ್ಲಿ ಏನಿದೆ, π/2 ಇದೆ. ಇಲ್ಲಿ ಪ್ಲಸ್ ಅಂತ ಇದೆ. ಪ್ಲಸ್ ಅಂತಂದ್ರೇನು, ಲೀಡಿಂಗ್. ಕರೆಂಟ್ ಈಸ್ ಲೀಡಿಂಗ್ ದ ವೋಲ್ಟೇಜ್. ಆ ಥರ ಕರೆಂಟ್ ಈಸ್ ಲೀಡಿಂಗ್ ದ ವೋಲ್ಟೇಜ್ ಬೈ π/2. π/2 ಅಂತಂದ್ರೇನು, ಪೈ ವ್ಯಾಲ್ಯೂ ಈಸ್ 180 ಹೋಲ್ ಡಿವೈಡೆಡ್ ಬೈ 2 ಅಂತಂದ್ರೆ 90 ಡಿಗ್ರಿ. ಅಂದ್ರೆ ಕರೆಂಟ್ ಈಸ್ ಲೀಡಿಂಗ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಪ್ಲಸ್ 90 ಅಂತ ಬಂದಂಗಾಗಿದೆ. ಸರಿನಾ, 5 ವ್ಯಾಲ್ಯೂ ಏನು ನಮಗೆ, ಪ್ಲಸ್ 90 ಡಿಗ್ರಿ. ಪೈ ಜಾಗದಲ್ಲಿ 5 ಜಾಗದಲ್ಲಿ ನಮಗೆ π/2 ಇರೋದು. π/2 ಅಂತಂದ್ರೆ 90 ಡಿಗ್ರಿ ಅಲ್ವಾ. ಪ್ಲಸ್ 90 ಡಿಗ್ರಿ ಅಂತ ಅಂದ್ರೇನು, ಕರೆಂಟ್ ಈಸ್ ಲೀಡಿಂಗ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಬರೀರಿ, ಸಿನ್ಸ್ ದಿ ಕರೆಂಟ್ ಐ ಈಸ್ ಲೀಡಿಂಗ್ ದಿ ವೋಲ್ಟೇಜ್ ವಿ by 90 degree, the circuit is pure capacitor circuit. Pure capacitor circuit. ಸರಿನಾ, ಯಾವಾಗ ನಮಗೆ ಕರೆಂಟು ವೋಲ್ಟೇಜ್ ಅನ್ನ 90% ಅಲ್ಲಿ ಲೀಡ್ ಮಾಡ್ತಾ ಹೋಗುತ್ತೆ. ಸರಿನಾ, 90% ಅಲ್ಲಿ ಲೀಡ್ ಮಾಡ್ತಾ ಹೋಗುತ್ತೆ. ಅದನ್ನ ಏನಂತ ಕರಿತೀವಿ, ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ಅಂತ. ಸೊ ನಾನು ಬೇಸಿಕ್ ವಿಡಿಯೋ ಮಾಡಿದ್ದೆ, ಯಾವ ರೀತಿ ಈಕ್ವೇಶನ್ಸ್ ಅನ್ನ ಡಿರೈವ್ ಮಾಡ್ತೀವಿ, ಮತ್ತೆ ಯಾವ ರೀತಿ ಯಾವ್ಯಾವ ಈಕ್ವೇಶನ್ಸ್ ಬರ್ತಾ ಹೋಗ್ತವೆ, ಈ ಒಂದು ಯಾವ್ಯಾವ ಈಕ್ವೇಶನ್ಸ್ ಬರ್ತಾ ಹೋಗ್ತವೆ, ಈ ಕಾನ್ಸೆಪ್ಟ್ ಅಂಡರ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾರೆ ಯಾವ ರೀತಿ ನಾವು ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ಅಂತ ಕರಿತೀವಿ, ಯಾವ ರೀತಿ ಪ್ಯೂರ್ ರೆಸಿಸ್ಟರ್ ಸರ್ಕ್ಯೂಟ್ ಅಂತ, ಯಾವ ರೀತಿ ನಾವು ಪ್ಯೂರ್ ಇಂಡಕ್ಟೆನ್ಸ್ ಸರ್ಕ್ಯೂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ತರ ನಾನೆಲ್ಲ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ಇದು ಸಿನ್ಸ್ ಕರೆಂಟ್ ಈಸ್ ಲೀಡಿಂಗ್ ದ ವೋಲ್ಟೇಜ್ ಬೈ 90 ಡಿಗ್ರಿ, ಇಟ್ ಈಸ್ ಎ ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಫೈಂಡ್ ದ ಪವರ್ ಫ್ಯಾಕ್ಟರ್ ಅಂತ ಕೇಳ್ತಾ ಇದ್ದಾರೆ. ಸೊ ಪವರ್ ಫ್ಯಾಕ್ಟರ್ ಅನ್ನ ಇಲ್ಲೇ ತೋರಿಸ್ತೀನಿ ನೋಡಿ. ಪವರ್ ಫ್ಯಾಕ್ಟರ್ ಇಲ್ಲಿ ಬರ್ದಿದ್ದೀನಿ, cos 5 ಅಂತ. ಸೊ cos 5 ಪವರ್ ಫ್ಯಾಕ್ಟರ್. ಸೊ cos 5 ಅಂತ ಬಂದಾಗ 5 ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರೋದು, 5 ವ್ಯಾಲ್ಯೂ ಈಸ್ 90 ಡಿಗ್ರಿ ಅಂತ ಅಂದ್ರೆ cos 90 ಡಿಗ್ರಿ ಆಯಿತು. cos 90 ಡಿಗ್ರಿ ವ್ಯಾಲ್ಯೂ ಏನು, 0. ಸೊ ದ ಪವರ್ ಫ್ಯಾಕ್ಟರ್ ಈಸ್ 0. ಬೇಕಾದ್ರೆ ಇಲ್ಲಿ ಬರೀರಿ, ಪವರ್ ಫ್ಯಾಕ್ಟರ್. ಸೊ ಪವರ್ ಫ್ಯಾಕ್ಟರ್ ಆಫ್ ದ ಗಿವನ್ ಸರ್ಕ್ಯೂಟ್ ಈಸ್ cos 5. 5 ವ್ಯಾಲ್ಯೂ ಈಸ್ 90 ಡಿಗ್ರಿ. ನೋಡಿ, ಇಲ್ಲಿ 5 ಜಾಗದಲ್ಲಿ π/2 ಇದೆ, ದಟ್ ಈಸ್ 90 ಡಿಗ್ರಿ. ಸೊ cos 90 ಡಿಗ್ರಿ ವ್ಯಾಲ್ಯೂ ಈಸ್ 0. ಸೊ ಪವರ್ ಫ್ಯಾಕ್ಟರ್ ಅನ್ನು ಕಂಡಿಡಿದ್ವಿ. IRMS, VRMS ಮತ್ತೆ ಕೆಪಾಸಿಟರ್ ಸರ್ಕ್ಯೂಟ್ ಅಂತ ಕೂಡ ಬರ್ದಿದ್ದೀವಿ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನಾನು ಸೈಡ್ಗೆ ಹೋಗ್ತೀನಿ, ನೀವು ಸ್ಕ್ರೀನ್ ಶಾಟ್ ತಗೊಂಡ್ರಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.